ಈಗ ರಾಜಕೀಯ ಅನ್ನೋದೇನಾಗ್ಬಿಟ್ಟಿದೆ, ಈಗ ಬಿಸ್ನೆಸ್ ಆಗ್ಬಿಟ್ಟಿದೆ. ಎಲೆಕ್ಷನ್ ನಿಂತ ಟೈಮಲ್ಲಿ ಏನು ಮಾಡ್ತಾರೆ, ದುಡ್ಡೆಲ್ಲ ಹಂಚಿ ಸೆಲೆಕ್ಟ್ ಆಗ್ಬಿಡ್ತಾರೆ. ಒಂದು ಎಲೆಕ್ಷನ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಒಬ್ಬ MLA ಆಗಿರ್ಬೋದು, MP ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹಾಕಬೇಕು. ಅವರು ಬಂಡವಾಳ ಹಾಕ್ತಾರೆ. ಅಭಿವೃದ್ಧಿ ಬಗ್ಗೆ ಆಗಿ ಯೋಚನೆ ಮಾಡಲ್ಲ ಅವರು. ಅದರ 10ರಷ್ಟು ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋ ಹೊರತು ಕೆಲಸಗಳನ್ನ ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋದು ಅವರಲ್ಲಿ ಮನ್ಸಿಗೆ ಬರಲ್ಲ. ಈಗ ಪ್ರಾಮಾಣಿಕವಾಗಿ ಇವತ್ತು ಮಹಾತ್ಮ ಗಾಂಧೀಜಿ ಏನಾರು ಇದ್ರು, ಅವ್ರೇನಾರು ಬದುಕಿದ್ರೆ ಠೇವಣಿ ಇಲ್ದಂಗೆ ಸೋಲಿಸ್ತಾರೆ. ಆ ಥರ ಒಂದು ಪ್ರಪಂಚ ಇದೆ ಈಗ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸ್ವಾಮಿ ಅಂತೇಳಿ. ಸ್ವಾಮಿ ಅವರು. ನಾವು ಪೇಂಟರು. ಓಕೆ. ಸರ್, ಇವಾಗ ಅದೇ ಜನಪ್ರತಿನಿಧಿಗಳನ್ನ ನಾವು ಮತದಾನ ಮಾಡಿ ಆಯ್ಕೆ ಮಾಡಿದ್ದೀವಿ. ಅವ್ರುಗಳಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಾ ಇದೆಯಾ? ಜನಸಾಮಾನ್ಯರಿಗೆ ಅಂತಂದರೆ ಈಗ ರಾಜಕೀಯ ಅನ್ನೋದೇನಾಗ್ಬಿಟ್ಟಿದೆ, ಈಗ ಬಿಸ್ನೆಸ್ ಆಗ್ಬಿಟ್ಟಿದೆ. ಯಾಕಂತಂದರೆ ಎಲೆಕ್ಷನ್ ನಿಂತ ಟೈಮಲ್ಲಿ ಏನು ಮಾಡ್ತಾರೆ, ದುಡ್ಡೆಲ್ಲ ಹಂಚಿ ಸೆಲೆಕ್ಟ್ ಆಗಿಬಿಡ್ತಾರೆ. ಈಗ ಒಂದು ಎಲೆಕ್ಷನ್ ಮೇಂಟೈನ್ ಮಾಡಬೇಕು ಅಂತಂದರೆ ಒಬ್ಬ MLA ಆಗಿರ್ಬೋದು, MP ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹಾಕಬೇಕು. ಅವರು ಬಂಡವಾಳ ಹಾಕ್ತಾರೆ. ಬಟ್ ಅವರು ಅಭಿವೃದ್ಧಿ ಬಗ್ಗೆ ಆಗಿ ಯೋಚನೆ ಮಾಡಲ್ಲ. ಅವರು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ಅದರ 10ರಷ್ಟು ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋ ಹೊರತು ನಮ್ಮ ಕ್ಷೇತ್ರಕ್ಕೆ ಆಗಲಿ ಹೊಸ ಹೊಸ ಕೆಲಸಗಳನ್ನ ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋದು ಅವರಲ್ಲಿ ಮನ್ಸಿಗೆ ಬರಲ್ಲ. ಅವ್ರು ಯಾವುದೇ ಟೆಂಡರ್ ಕೊಡಲಿ, ಏನೇ ಕೊಡಲಿ, ಅವ್ರು ಏನು ಮಾಡ್ತಾರೆ, 30% 40% ಕಮಿಷನ್ ತಗೋತಾರೆ. ಬಟ್ ಅವ್ರು ಅಭಿವೃದ್ಧಿ ಮಾಡೋದ್ರಲ್ಲೂ ಕ್ವಾಲಿಟಿ ಇರಲ್ಲ. ಆಗ ಟೆಂಡರ್ ತಗೊಂಡವ್ರು ಏನು ಮಾಡ್ತಾರೆ, ಅದನ್ನು ಡಿ ಗ್ರೇಡಲ್ಲಿ ವರ್ಕ್ ಮಾಡ್ತಾರೆ. ಆಗೇನು ಮಾಡುತ್ತೆ, ಅದು 5 ವರ್ಷ ಸರ್ವಿಸ್ ಕೊಡಬೇಕು. ಆ ಮೆಟೀರಿಯಲ್ ಇದು ಒಂದು ಯಾವುದೋ ಒಂದು ಪಾರ್ಕೇ ಮಾಡ್ಬೋದು, ಅಥವಾ ಒಂದು ಡೈನೇಜೇ ಮಾಡ್ಬೋದು, ಏನೇ ಮಾಡ್ಬೋದು. ಅದು ಇಂತಿಷ್ಟು ವರ್ಷ ಲೈಫ್ ಅಂತ ಇರುತ್ತೆ. ಬಟ್ ಇವರು ಹಾಕೋ ಡಿ ಗ್ರೇಡ್ ಕ್ವಾಲಿಟಿನಲ್ಲಿ ಯಾವುದೇ ರೀತಿಯಾದಂಥ ಸತ್ವ ಇರಲ್ಲ. ಹಾಗೇನಾಗುತ್ತೆ, 6 ತಿಂಗಳು ವರ್ಷಕ್ಕೆ ಅದು ಕೆಡು ಹೋಗುತ್ತೆ. ಹಾಗಾಗಿ ಜನಸಾಮಾನ್ಯರು ಕಟ್ತಕ್ಕಂಥ ಟ್ಯಾಕ್ಸ್ ದುಡ್ಡು ಸುಮ್ಮನೆ ಡೆಡ್ ವೇಸ್ಟ್ ಆಗುತ್ತೆ ಅಲ್ವಾ ಮೇಡಮ್? ಹೌದು. ಈಗ ದುಡ್ಡಿರೋರಿಗೆ ಮಾತ್ರ ರಾಜಕೀಯನ ಹಾಗಿದ್ರೆ, ಈಗ ಸಮಾಜ ಸೇವೆ ಮಾಡಬೇಕು ಅಂತ ಅನ್ನೋರಿಗೆ ರಾಜಕೀಯ ಆಗಿ ಬರೋದಿಲ್ವಾ? ಅಂತ ವ್ಯಕ್ತಿಗಳಿಗೆ ಟಿಕೆಟೇ ಕೊಡಲ್ಲ ಹೈಕಮಾಂಡ್ಗಳಲ್ಲಿ. ಯಾರು ದುಡ್ಡು ಸೋರ್ಸ್ ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರನೇ ಟಿಕೆಟ್ ಕೊಡೋದು ರಾಜಕೀಯ ಇದರಲ್ಲಿ. ಈಗ ಪ್ರಾಮಾಣಿಕವಾಗಿ ಇವತ್ತು ಮಹಾತ್ಮ ಗಾಂಧೀಜಿ ಏನಾರು ಇದ್ದು, ಅವ್ರೇನಾರು ಬದುಕಿದ್ರೆ ಅವ್ರನ್ನೇ ಸೋಲಿಸ್ತಾರೆ, ಠೇವಣಿ ಇಲ್ದಂಗೆ ಸೋಲಿಸ್ತಾರೆ. ಆ ಥರ ಒಂದು ಪ್ರಪಂಚ ಇದೆ ಈಗ. ಹಾಗಾಗಿ ಇದು ಸಾಮಾನ್ಯ ಜನರಿಗೆ ಉಪಯೋಗ ಆಗೋಂಥ ಕೆಲಸಗಳು ಎಲ್ಲೋ ಒಂದು ರೇರು, ಕೆಲವು ಮಂದಿ ಮಾತ್ರ ಆ ರೀತಿ ಮಾಡ್ತಾರೆ ಅಷ್ಟೇ. ಅದರಲ್ಲಿ ಈಗೇನಪ್ಪ ಅಂತಂದರೆ, ಈಗ ರಾಜಕೀಯದಲ್ಲಿ ತುಂಬ ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಈಗ ಅದೇ ಜನಪ್ರತಿನಿಧಿಗಳ ಬೊಕ್ಕಸ ಅವರ ಕುಟುಂಬಕ್ಕೆ, ಜನಸಾಮಾನ್ಯರಿಗೆ ಚೊಂಬು ಅನ್ನೋ ಥರ ಮಾತಿದೆ. ಅದು ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಹೌದು. ಅವರ ಕುಟುಂಬದ ಬಗ್ಗೆ ಮಾತ್ರ, ಅವರ ಬೊಕ್ಕಸ ಏನಿದ್ರು ಅವರ ಕುಟುಂಬಕ್ಕೆ ಅನ್ನೋ ಥರ ಆಗ್ಬಿಟ್ಟಿದೆ. ಹೌದು. ಅವ್ರು ಹಿಂಬಾಲಕರು ಇರ್ತಾರಲ್ಲ ನೋಡಿ, ಅವ್ರು ಮಾತ್ರ ಸ್ವಲ್ಪ ಸೋರ್ಸ್ ಮಾಡ್ಕೋತಾರೆ. ಅವ್ರಿಗೂ ಅಭಿವೃದ್ಧಿ ಆಗಬೇಕು, ಅವ್ರ ಹಿಂಬಾಲಕರಿಗೆ ಮಾತ್ರ ಅನುಕೂಲ ಆಗೋ ರೀತಿ ಮಾಡ್ಕೋತಾರೆ ಅಷ್ಟೇನೆ. ಈಗ ವಸತಿ ಯೋಜನೆಯಲ್ಲೇ ತಗೊಳ್ಳಿ, ಈಗ ಏನು ಮಾಡ್ತಾರೆ, ತುಂಬ ಕಡು ಬಡವರಿಗೆ ಆ ಯೋಜನೆ ಸಿಗೋದೇ ಇಲ್ಲ. ತುಂಬ ಅವರ ಹಿಂಬಾಲಕರು ಯಾರಿರ್ತಾರೆ, ಅವ್ರುಗಳು ತುಂಬಾನೇ 4-5 ಮನೆಗಳು ಬೇರೆ ಬೇರೆ ಕಡೆ ಇರ್ತವೆ. ಆದ್ರೂ ಕೂಡ ಅವ್ರಿಗೆ ಅಲರ್ಟ್ ಮಾಡ್ತಾರೆ. ತುಂಬಾ ಕಡು ಬಡವರಿಗೆ ಸಿಗೋದೇ ಇಲ್ಲ. ಆಮೇಲೆ BPL ಕಾರ್ಡು ಅಷ್ಟೇನೆ. ಎಷ್ಟೋ ಜನ ಏನ್ ಮಾಡ್ತಾ ಇದ್ರೆ, BPL ಕಾರ್ಡಲ್ಲಿ ಉಚಿತವಾಗಿ ಕೊಡ್ತಕ್ಕಂಥ ಅಕ್ಕಿನ ನಾನು ಸಾಮಾನ್ಯವಾಗಿ ನೋಡಿದಂತ ಇದರಲ್ಲಿ ಯಾರು ಅದನ್ನ ಯೂಸೇ ಮಾಡ್ತಾ ಇಲ್ಲ, ಎಲ್ಲ ಮಾರಾಟ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಉಚಿತವಾಗಿ ಕೊಡೋಂಥ ಅವಶ್ಯಕತೆ ಇಲ್ಲ. ಗಮನಿಸಿ, ಯಾರು ತುಂಬಾ ತೀರಾ ಒಂದು ಲೋ ಲೆವೆಲ್ ಅಲ್ಲಿ ಅವರೇ ಕಡು ಬಡವರು ಅಂತ ಇರ್ತಾರಲ್ಲ, ಅವ್ರಿಗೆ ಉಚಿತವಾಗಿ ಕೊಟ್ರೆ ಉತ್ತಮ ಅಂತ ಅನ್ನಿಸ್ತದೆ. ಈಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಅಕ್ಕಿ ಎಲ್ಲ ಮಾರ್ಕೋತಾರೆ, ವೇಸ್ಟೇ ಅದು. ಗೌರ್ಮೆಂಟ್ ಗ್ಲಾಸು ಅಲ್ಲಿ 25-30 ರೂಪೀಸ್ ಕೊಟ್ಟು ತಂದ್ಬಿಟ್ಟು ಇಲ್ಲಿ ಫ್ರೀ ಆಗಿ ಕೊಡ್ತಾರೆ. ಇಲ್ಲೇನ್ ಮಾಡ್ತಾರೆ, ಅದನ್ನ ಬರೀ 12 ರೂಪಾಯಿ ಮಾರ್ಕೋತಾರೆ. ಅಲ್ಲಿ ನಮ್ ಗೌರ್ಮೆಂಟ್ಗೆ ನಷ್ಟ ಆಗ್ತಾ ಇದೆ. ಅದನ್ನ ಸರ್ಕಾರ ಏನ್ ಮಾಡ್ಬೇಕು, ಅದನ್ನ ಗಮನಿಸ್ಬೇಕು. ನಿಜವಾದಂತ ಬಡವನಿಗೆ ಆ ಒಂದು ಸೋರ್ಸ್ ಹೋಗ್ಬೇಕು. ತುಂಬಾ ಈಗ ಎಲ್ಲ ಏನ್ ಮಾಡ್ತಾರೆ, ಪಾಲಿಸೈಡ್ ರೈಸ್ ಅಂತ ಅನ್ಬಿಟ್ಟಿದ್ರೆ ಎಲ್ಲ ಏನ್ ಮಾಡ್ತಾರೆ, BT ರೈಸ್ನ ಯೂಸ್ ಮಾಡ್ತಾ ಇದಾರೆ. ಇದರಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೂಡ ಅಂತ ರೈಸ್ನ ಯಾರು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಮಾರಾಟ ಮಾಡ್ಕೋತಾ ಇದಾರೆ. ಅಂದ್ರೆ ನಿಮ್ ಪ್ರಕಾರ ಇವಾಗ ರಾಜಕೀಯ ವ್ಯವಸ್ಥೆ ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ತರ ಆಡಳಿತನ ಚೇಂಜ್ ಮಾಡ್ಕೋಬೇಕು ಸರ್ ಈಗಿನವರು? ಮೇಡಮ್, ಈಗ ಜನಸಾಮಾನ್ಯ ಮೇಲೆ ಬಿದ್ದಿರೋದು ಹೊಡೆತ ಏನು ಅಂತಂದ್ರೆ, ಒಂದು ಎಜುಕೇಶನ್ನು.
ಒಂದು ಆರೋಗ್ಯ ಇಲಾಖೆ. ಇವೆರಡನ್ನ ಜನಸಾಮಾನ್ಯರಿಗೆ ಉಚಿತವಾಗಿ ನೀಡಬೇಕು. ಈ ಬಸ್ಸು ಉಚಿತ ಅಂತೇಳಿ, ಈ ಅಕ್ಕಿ ರೈಸ್ ಉಚಿತ ಅಂತೇಳಿ ಇದೆಲ್ಲ ಅವಶ್ಯಕತೆ ಇಲ್ಲ. ಮೇಯ್ನ್ ಏನಪ್ಪ ಅಂತಂದ್ರೆ ಇವತ್ತು ಶಿಕ್ಷಣ ವ್ಯವಸ್ಥೆ ಒಂಥರ ಬಿಸ್ನೆಸ್ ಥರ ಆಗ್ಬಿಟ್ಟಿದೆ. ಒಬ್ಬ ಸಾಮಾನ್ಯ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳುಗಳಿಗೆ ಈಗ ಒಂದು LKG ಸ್ಟೂಡೆಂಟ್ಗೆ 1 ಲಕ್ಷ ಅಡ್ಮಿಷನ್ ಫೀಸ್ ತಗೋತಾ ಇದ್ದಾರೆ. ಹಾಗಾಗಿ ಸಾಮಾನ್ಯ ವರ್ಗದವರು ಅಲ್ಲೆಲ್ಲ ಇದು ಮಾಡೋಕ್ಕೆ ಆಗಲ್ಲ. ಬಟ್ ಗೌರ್ಮೆಂಟು ಏನಪ್ಪ ಅಂದ್ರೆ ಎಲ್ಲ ಪ್ರೈವೇಟ್ ಶಾಲೆಗಳನ್ನೂ ಅವರೇ ತಗೋಬೇಕು, ಅವರೇ ವಶಕ್ಕೆ ತಗೊಂಡು ಉಚಿತವಾಗಿ ಶಿಕ್ಷಣ ಕೊಡಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಜನಸಾಮಾನ್ಯ ಹೊರೆ ಕಮ್ಮಿ ಆಗುತ್ತೆ. ನಮಗೆ ಈ ಉಚಿತ ಅಕ್ಕಿ ಅವೆಲ್ಲ ಏನು ಬೇಕಾಗಿಲ್ಲ ಅಲ್ವೇ, ಅವಶ್ಯಕತೆ ಇಲ್ಲ ಅಂತಾನೆ. ಮತ್ತು ಆರೋಗ್ಯ ಇಲಾಖೆ ಅದನ್ನು ಕೂಡ ಉಚಿತವಾಗಿ ಕೊಡಬೇಕು. ಇದೆರಡನ್ನ ಗೌರ್ಮೆಂಟು ಒಳ್ಳೆಯದನ್ನ ಮಾಡಿಕೊಟ್ರೆ ಜನಸಾಮಾನ್ಯರಿಗೆ 50% ಅವ್ರು 10 ಉಚಿತ ಯೋಜನೆ ಬೇಕಾಗಿಲ್ಲ. ಇಂಪಾರ್ಟೆಂಟಾಗಿ ಇವೆರಡನ್ನ ಉಚಿತವಾಗಿ ಕೊಟ್ಟರೆ ಸಾಕು ಸಾಮಾನ್ಯ ಜನಗಳಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.